ಬನವಾಸಿಯ ಕದಂಬರಾಳಿದ್ದ ಚಂದ್ರಗುತ್ತಿ ಎಂಬ 700-800 ವರ್ಷದಷ್ಟು ಹಳೆಯ ಪಾಳು ಬಿದ್ದ ಕೋಟೆಯನ್ನು ಹುಡುಕಿ ಹೊರಟ ಕಾಡೊಳಗಿನ ನನ್ನ ಪ್ರಯಾಣ ಕಳೆದ ಭಾಗದಲ್ಲಿ ಅರ್ಧ ಸಾಗಿತ್ತು. ಇನ್ನಷ್ಟು ದೂರ ಕ್ರಮಿಸೋದು ಬಾಕಿ ಇತ್ತು. ಇಲ್ಲಿ ಮತ್ತದೇ ಪ್ರಯಾಣವನ್ನ ಮುಂದುವರಿಸಿ ಅಲ್ಲಲ್ಲಿ ಸಿಕ್ಕ ಕೋಟೆಯ ಕುರುಹುಗಳ ಕಡೆ ಕಣ್ಣು ಹರಿಸಿ ಮುಂದೆ ಸಾಗಿದ್ದೀನಿ. ಮತ್ತಷ್ಟು ಕೋಟೆಯ ಕಥೆಗಳನ್ನ, ನಾಶವಾದ ಅದರ ಜಾಗಗಳನ್ನ ನಿಮ್ ಮುಂದೆ ತರಲಿದ್ದೀನಿ. 100 ಎಕರೆಗೆ ಹರಡಿಕೊಂಡಿದ್ದ ಈ ಕೋಟೆಯ ಸದೃಢ ಗೋಡೆಗಳು ಕಾಲ ಕಳೆದಂತೆ ಕುಸಿದು ಬಿದ್ದಿದ್ವು. ಆದರೂ ಈ ಕೋಟೆಯ ಇರುವಿಕೆಯ ಸುಳಿವನ್ನ ನೀಡೋಕೆ ಅಲ್ಲಲ್ಲಿ ಅಳಿದುಳಿದ ಕಲ್ಲಿನ ಗೋಡೆಗಳು ತಲೆ ಎತ್ತಿ ನಿಂತಿದ್ವು. ಕಾಡಿಂದ ಹೊರಬಂದು ಮುಂದೆ ಸಾಗಿದವನಿಗೆ ಈ ಕೋಟೆಯನ್ನ ತಲುಪೋ ಸರಿಯಾದ ಮಾರ್ಗ ಸಿಕ್ಕಿತ್ತು. ಆ ದಾರಿಯ ಅಕ್ಕಪಕ್ಕದಲ್ಲಿ ದೊಡ್ಡದಾದ ನೀರಿನ ಕೊಳಗಳು, ಕುದುರೆಗೆ ನೀರಿಡುತ್ತಿದ್ದ ಕಲ್ಲಿನ ತೊಟ್ಟಿಗಳು, ಪಿರಂಗಿಗಳು ಕಣ್ಣಿಗೆ ಬಿದ್ದವು. ಸ್ವಲ್ಪ ಕ್ರಮಿಸಿ ಕೋಟೆಯ ತುತ್ತ ತುದಿಯನ್ನ ಮುಟ್ಟೋ ಸಮಯ ಬಂದಿತ್ತು. ಅಲ್ಲಿ ನನ್ನ ಮುಂದಿದ್ದ ಜಾಗ ಹವಾಮಾನದಿಂದಲೋ ಶತ್ರುಗಳ ದಾಳಿಯಿಂದಲೋ ಬಹುತೇಕ ಭಾಗ ಧ್ವಂಸವಾಗಿ ಹೋಗಿತ್ತು. ಎಕರೆಗಳಷ್ಟು ವಿಸ್ತಾರವಾದ ಈ ಬಂಡೆಯ ಮೇಲೆ ಅಲ್ಲಲ್ಲಿ ನೀರಿನ ಕೊಳಗಳಿದ್ದುವು. ಬಂಡೆಯನ್ನೇ ಕೊರೆದು ಮಾಡಿದ್ದ ಈ ಸುಡೋ ಬೇಸಿಗೆಯಲ್ಲೂ ನೀರನ್ನು ಹೊಂದಿದ್ದ ಈ ಕೊಳಗಳು ಅದನ್ನ ನಿರ್ಮಿಸಿದವರ ಶಕ್ತಿಯ ಬಗ್ಗೆ ಆಶ್ಚರ್ಯವನ್ನು ಹುಟ್ಟಿಸಿದ್ವು. ಮದ್ದುಗುಂಡುಗಳನ್ನ ಶೇಖರಿಸಿಡೋಕೆ ಸೈನಿಕರು ಉಳಿದುಕೊಳ್ಳೋಕಿದ್ದ 2 ಕಲ್ಲಿನ ಕಟ್ಟಡಗಳು ಶಿಥಿಲಾವಸ್ಥೆಯನ್ನು ತಲುಪಿ ನಿಂತಿದೆ. ಕದಂಬರು, ವಿಜಯನಗರದ ಹರಿಹರರ ಜೊತೆಗೆ ಕೆಳದಿಯ ನಾಯಕರು ಆಳಿದ್ದ ಈ ಕೋಟೆಯನ್ನ ಸೇನಾ ನೆಲೆಯನ್ನಾಗಿ ಬಳಸಿಕೊಂಡಿರಬಹುದು ಅನ್ನೋದು ಇಲ್ಲಿ ಸಿಕ್ಕ ಕುರುಹುಗಳಿಂದ ತಿಳಿದು ಬರುತ್ತದೆ. ಈ ಕೋಟೆಯ ತುತ್ತ ತುದಿಯಲ್ಲಿ ನಿಂತು ಸುತ್ತಲೂ ಕಣ್ಣು ಹಾಯಿಸಿದ ನನಗೆ ಈ ಸೇನಾ ನೆಲೆಯನ್ನ ಇಲ್ಲಿ ನಿರ್ಮಿಸಿದ್ದ ಕಾರಣ ಗೊತ್ತಾಗಿತ್ತು. ಶತ್ರುಗಳು ಶತಾಯಗತಾಯ ಪ್ರಯತ್ನ ಪಟ್ಟರು ಈ ಕಡಿದಾದ ಕಲ್ಲಿನ ಬಂಡೆಗಳನ್ನು ದಾಟಿ ಈ ಕೋಟೆಯನ್ನ ಭೇದಿಸೋದು ಕಷ್ಟದ ಕೆಲಸವೇ ಆಗಿತ್ತು. ಭೀಮನದ್ದು ಎನ್ನಲಾಗೋ ಕಲ್ಲಿನಲ್ಲಿ ಮೂಡಿದ್ದ ಹೆಜ್ಜೆಯಾಕೃತಿಯನ್ನ, ಈ ಕೋಟೆಗಿದ್ದ ರಹಸ್ಯ ಮಾರ್ಗವನ್ನ, ಎಣ್ಣೆಯನ್ನ ಶೇಖರಿಸಿಡೋ ಬಾವಿಗಳನ್ನ ನೋಡ್ತಾ ಸುತ್ತು ಬಂದವನಿಗೆ ಹಿಂದಿರುಗೋ ಹೊತ್ತು ಬಂದಿತ್ತು. ಈ ಜಾಗ ನನಗೆ ಕನ್ನಡದ ನೆಲವನ್ನಾಳಿದ ರಾಜ ಮಹಾರಾಜರ ಶೌರ್ಯ ಪರಾಕ್ರಮಗಳ ಬಗ್ಗೆ, ನಮ್ಮ ಪೂರ್ವಜರ ಶಕ್ತಿಯುಕ್ತಿಗಳ ಬಗ್ಗೆ ಹೆಮ್ಮೆ ಮೂಡಿಸಿತ್ತು. ಮತ್ತದೇ ಪಾಳು ಬಿದ್ದ ದ್ವಾರಗಳನ್ನ ದಾಟಿ ಮರಳಿತ್ತು ನನ್ನ ಪ್ರಯಾಣ. ಫಾಲೋ ಮಾಡ್ಕೊಳ್ಳಿ, ಸದ್ಯದಲ್ಲೇ ತರ್ತೀನಿ ಮತ್ತೊಂದು ಅಳಿದು ಹೋದ ಸಾಮ್ರಾಜ್ಯದ ಕಥೆಯನ್ನ.